Good morning. This program is for 4th semester BCom and the subject Corporate Accounting to Kuempu University, and this is the 11th session. Chapter we are discussing in this session is Final Accounts of Banking Companies. Objective is to understand the problems on preparation of Final Accounts of Banking Company, that to Profit and Loss Account and Balance Sheet. In the previous presentation, we understand about fourth problem on preparation of final accounts of banking company, and in this session we are going to solve fifth problem on final accounts of banking company. So look at the problem. Indian Bank Limited presents the ledger balances on 31st/3/2020. So look at the details. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾನೆ. ನಾವೀಗ ಫಸ್ಟು ಶೆಡ್ಯೂಲ್ ನಂಬರ್ಸನ್ನ ಟಿಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಶೆಡ್ಯೂಲ್ಸನ್ನ ವರ್ಕೌಟ್ ಮಾಡಬೇಕು. ನಾನು 1 by 1 ಶೆಡ್ಯೂಲ್ ನಂಬರ್ ಮತ್ತು ಶೆಡ್ಯೂಲ್ಸನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಶೆಡ್ಯೂಲ್ ನಂಬರ್ಸನ್ನ ಟಿಕ್ ಮಾಡಿದ್ದೀನಿ ಫಾರ್ ಯುವರ್ ರೆಫರೆನ್ಸ್. ಆದರೂ ಸಹ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಲೋನ್ಸ್ ಅನ್ನೋದು ಶೆಡ್ಯೂಲ್ ನಂಬರ್ 9ಅಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಶೆಡ್ಯೂಲ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟು ಕ್ಯಾಶ್ ಕ್ರೆಡಿಟ್ ಆ್ಯಂಡ್ ಒನ್ ಮೋರ್ ಓವರ್ ಡ್ರಾಫ್ಟ್. ಈ ಮೂರೂ ಟ್ರಾನ್ಸಾಕ್ಷನ್ಸ್ಗಳು ಶೆಡ್ಯೂಲ್ ನಂಬರ್ 9ಅಲ್ಲಿ ಬರುತ್ತೆ, ಅಡ್ವಾನ್ಸಸ್ಸಲ್ಲಿ ಬರುತ್ತೆ. ನೆಕ್ಸ್ಟು ಪ್ರಿಮೈಸಸ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಬರುತ್ತೆ, ಶೆಡ್ಯೂಲ್ ನಂಬರ್ 10. ಇನ್ವೆಸ್ಟ್ಮೆಂಟ್ಸ್ ಸಪರೇಟ್ ಹೆಡ್ಸ್ ಇದೆ, 8th ಶೆಡ್ಯೂಲಲ್ಲಿ ಬರುತ್ತೆ. ಸ್ಯಾಲರೀಸ್, ಜನರಲ್ ಎಕ್ಸ್ಪೆನ್ಸಸ್, ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಡೈರೆಕ್ಟರ್ಸ್ ಫೀಸ್ ಇವಿಷ್ಟು ಆಫೀಸ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ, 16th ಶೆಡ್ಯೂಲ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂಥ ಶೆಡ್ಯೂಲ್. ನೆಕ್ಸ್ಟು ಸ್ಟಾಕ್ ಆಫ್ ಸ್ಟೇಷನರಿ ಶೆಡ್ಯೂಲ್ ನಂಬರ್ 11ಅಲ್ಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಶೆಡ್ಯೂಲ್. ಬಿಲ್ಸ್ ಪರ್ಚೇಸ್ಡ್ ಅಗೈನ್ 9th ಶೆಡ್ಯೂಲಲ್ಲಿ ಅಡ್ವಾನ್ಸಸ್ಸಲ್ಲಿ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ವಿತ್ RBI ಇವೆರಡು 6th ಶೆಡ್ಯೂಲಲ್ಲಿ ಬರುತ್ತೆ. ನೆಕ್ಸ್ಟು ಮನಿ ಅಟ್ ಕಾಲ್ 7th ಶೆಡ್ಯೂಲಲ್ಲಿ ತೋರಿಸ್ಬೇಕು. ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1ಅಲ್ಲಿ ಬರುತ್ತೆ. ರಿಸರ್ವ್ ಫಂಡ್ ಶೆಡ್ಯೂಲ್ ನಂಬರ್ 2. ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ಸ್, ಸೇವಿಂಗ್ಸ್ ಡೆಪಾಸಿಟ್ಸ್ ಇವು ಮೂರು ಡೆಪಾಸಿಟ್ಸಲ್ಲಿ ಬರುತ್ತೆ, ಶೆಡ್ಯೂಲ್ ನಂಬರ್ 3. ಲಯಬಿಲಿಟೀಸ್ ರಿಲೇಟೆಡ್ ಶೆಡ್ಯೂಲ್ಸಲ್ಲಿ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಪ್ರೀವಿಯಸ್ ಇಯರ್ ಪ್ರಾಫಿಟ್ಟಿಗೆ ತೋರಿಸ್ಬೇಕು ನೀವು. ನೆಕ್ಸ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ 13th ಶೆಡ್ಯೂಲಲ್ಲಿ ಬರುತ್ತೆ. ಸೊ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲೇ ಇನ್ಕಮ್ ಅರ್ನಡ್ ಶೆಡ್ಯೂಲ್ಸಲ್ಲಿ ಬರುತ್ತೆ. ಸೊ 13th ಶೆಡ್ಯೂಲ್. ನೆಕ್ಸ್ಟು ಇಂಟರಿಮ್ ಡಿವಿಡೆಂಡ್ ಇದು 5th ಶೆಡ್ಯೂಲಲ್ಲಿ ಬರುತ್ತೆ. ನೀವು ಇದಕ್ಕೆ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದ್ದರೆ ನೋಡಿ ಮಾಡಬೇಕು. ನಾನಿಲ್ಲಿ 5th ಶೆಡ್ಯೂಲ್ ಮೈನಸ್ ಅಂತ ತೋರಿಸಿದ್ದೀನಿ. ಸಪೋಸ್ ಅಡ್ಜಸ್ಟ್ಮೆಂಟಲ್ಲಿ ಪ್ರಪೋಸ್ಡ್ ಡಿವಿಡೆಂಡ್ ಇದ್ದರೆ ಇದನ್ನು ನೀವು ಇಂಟರಿಮ್ ಡಿವಿಡೆಂಡನ್ನು ಮೈನಸ್ ಮಾಡ್ಕೊಳ್ಬೇಕು 5th ಶೆಡ್ಯೂಲಲ್ಲಿ. ನೆಕ್ಸ್ಟು ಶೇರ್ಸ್ ಇನ್ ಕಂಪನಿ ಶೆಡ್ಯೂಲ್ ನಂಬರ್ 8ಅಲ್ಲಿ ಇನ್ವೆಸ್ಟ್ಮೆಂಟ್ಸಲ್ಲಿ ಬರುತ್ತೆ. ರೆಕರಿಂಗ್ ಡೆಪಾಸಿಟ್ಸ್ ಅಗೈನ್ ಡೆಪಾಸಿಟ್ಸ್ 3rd ಶೆಡ್ಯೂಲ್. ದಟ್ಸ್ ಆಲ್ ಅಬೌಟ್ ದ ಇನ್ಫಾರ್ಮೇಷನ್ಸ್. ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ನೋಡಿ. ಫಸ್ಟು ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ₹10,000. ಸೊ ಇದು ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಆಗಿರೋದ್ರಿಂದ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ಗಳು ಡಬಲ್ ಎಫೆಕ್ಟ್ ಆಗುತ್ತೆ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸಲ್ಲಿ ತೋರಿಸ್ಬೇಕು. ನೆಕ್ಸ್ಟು 5th ಶೆಡ್ಯೂಲ್ ಅಂದರೆ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿ, ಇಲ್ಲಿಗೆ ಡಬಲ್ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವಬಲ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇದು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇದು ಇನ್ಕಮ್ ಆಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗುತ್ತೆ. ಫಸ್ಟು 13th ಶೆಡ್ಯೂಲಲ್ಲಿ ತೋರಿಸಿ. ನೆಕ್ಸ್ಟು 11th ಶೆಡ್ಯೂಲ್ ಅದರ್ ಅಸೆಟ್ಸಲ್ಲಿ ಬರುತ್ತೆ. ನೆಕ್ಸ್ಟು ಅನ್ಎಕ್ಸ್ಪೈರ್ಡ್ ಡಿಸ್ಕೌಂಟ್. ಸೊ ದಿಸ್ ಈಸ್ ಈಕ್ವಲ್ ಟು ರಿಬೇಟ್ ಆನ್ ಬಿಲ್ ಡಿಸ್ಕೌಂಟಿಂಗ್. ಫಸ್ಟು 13th ಶೆಡ್ಯೂಲಲ್ಲಿ ಮೈನಸ್ ಮಾಡಿ ನೆಕ್ಸ್ಟು 5th ಶೆಡ್ಯೂಲಲ್ಲಿ ತೋರಿಸಿ. ನೆಕ್ಸ್ಟು ಇಂಟರಿಮ್ ಡಿವಿಡೆಂಡ್ ಡಿಕ್ಲೇರ್ಡ್ ವಾಸ್ 4% ಆನ್ ಆ್ಯಕ್ಚುಯಲ್. ಇದು ನೋಡಿ, ಇಂಟರಿಮ್ ಡಿವಿಡೆಂಡ್ ಅಂದರೆ ಶೇರ್ ಕ್ಯಾಪಿಟಲ್ ಮೇಲೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಮೇಲೆ 4% ಕ್ಯಾಲ್ಕುಲೇಷನ್ ಮಾಡಬೇಕು ನೀವು. ಅದು ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಪ್ರಾಪ್ರಿಯೇಷನ್ಸಲ್ಲಿ ತೋರಿಸಿ. ನೆಕ್ಸ್ಟು 5th ಶೆಡ್ಯೂಲಲ್ಲಿ ಏನಿಲ್ಲಿ 4% ಮಾಡ್ತೀರಾ ಇದರಲ್ಲಿ ಇಂಟ್ರಿಮ್ ಡಿವಿಡೆಂಡ್ ಪೇಯ್ಡ್ ಇದೆ ಅಲ್ವಾ, ಅದನ್ನು ಮೈನಸ್ ಮಾಡಿ ತೋರಿಸಿ. ನೆಕ್ಸ್ಟು ಎಂಡೋರ್ಸ್ಮೆಂಟ್ ಆ್ಯಂಡ್ ಗ್ಯಾರಂಟಿ ಇದು 12th ಶೆಡ್ಯೂಲಲ್ಲಿ ಬರುತ್ತೆ, ಕಂಟಿಂಜೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ, ಒಂದೇ ಎಫೆಕ್ಟ್. ನೆಕ್ಸ್ಟು ಅಡಿಷನ್ಸ್ ಮೇಡ್ ಟು ಪ್ರಿಮೈಸಸ್ ಡ್ಯೂರಿಂಗ್ ದ ಇಯರ್ 20,000. ಡಿಪ್ರಿಸಿಯೇಟ್ ಪ್ರಿಮಿಸಸ್ ಅಟ್ 5% ಆನ್ ಓಪನಿಂಗ್ ಬ್ಯಾಲೆನ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ನೀವು
ಏನು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ ಅದರಲ್ಲಿ 20,000 ಅಡಿಷನ್ಸ್ ಅಂತ ಪ್ರೀವಿಯಸ್ ಅಡ್ಜಸ್ಟ್ಮೆಂಟಲ್ಲಿದೆ 20,000 ಇದನ್ನು ಮೈನಸ್ ಮಾಡಿ ಡಿಪ್ರಿಸಿಯೇಷನ್ 5% ಕ್ಯಾಲ್ಕುಲೇಷನ್ ಮಾಡಿ. ಅದಾದ ನಂತರ ಡಿಪ್ರಿಸಿಯೇಷನ್ ಫಸ್ಟ್ 16th ಶೆಡ್ಯೂಲಲ್ಲಿ ತೋರಿಸ್ಬೇಕು. ನೆಕ್ಸ್ಟು 11th ಅಲ್ಲ 10th ಶೆಡ್ಯೂಲಲ್ಲಿ ಆ ಪ್ರಿಮೈಸಸ್ಸಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೋಬೇಕು. ಸೊ ದಟ್ಸ್ ಆಲ್. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಬ್ಯಾಂಕ್. ಇದಿಷ್ಟು ಎಕ್ಸ್ಪ್ಲನೇಷನ್ ಆಯಿತು. ಈಗ ನೆಕ್ಸ್ಟ್ ನೀವು ಶೆಡ್ಯೂಲ್ಸ್ 1 by 1 ನೋಡ್ತಾ ಹೋಗಿ. ಫಸ್ಟು ವರ್ಕಿಂಗ್ ನೋಟಲ್ಲಿ ಶೆಡ್ಯೂಲ್ಸ್ ವರ್ಕೌಟ್ ಮಾಡಬೇಕು. ಫಸ್ಟ್ ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1. ಸೊ 10 lakh rupees ಇದೆ. ಸೊ ಡೈರೆಕ್ಟ್ 10 lakh rupees ತೋರಿಸಿ. ನೆಕ್ಸ್ಟು ಸೆಕೆಂಡ್ ಶೆಡ್ಯೂಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಗೆ ನಿಮಗೆ ಇದರಲ್ಲಿ ರೆವಿನ್ಯೂ ರಿಸರ್ವ್ಸ್ ಒಂದೇ ಇರೋದು 5 lakhs. ಇನ್ನೆರಡು ಸ್ಟ್ಯಾಚ್ಯುಟರಿ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇವೆರಡೂ ಸಹ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ ನಂತರ ಅಲ್ಲಿ ಬಂದ ಬ್ಯಾಲೆನ್ಸನ್ನು ಇಲ್ಲಿ ತೋರಿಸ್ಬೇಕು. ಸ್ಟ್ಯಾಚ್ಯುಟರಿ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಾಗಾಗಿ ಅದನ್ನು ಪೆಂಡಿಂಗ್ ಇಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆದಮೇಲೆ ಪ್ರಿಪೇರ್ ಮಾಡಿ. ನೆಕ್ಸ್ಟು ಶೆಡ್ಯೂಲ್ ನಂಬರ್ 3 ಡೆಪಾಸಿಟ್ಸ್. ಡೆಪಾಸಿಟ್ಸಿಗೆ ಡಿಮ್ಯಾಂಡ್ ಡೆಪಾಸಿಟ್ಸ್, ಸೇವಿಂಗ್ಸ್ ಡೆಪಾಸಿಟ್ಸ್, ಟರ್ಮ್ ಡೆಪಾಸಿಟ್ಸ್, ರೆಕರಿಂಗ್ ಡೆಪಾಸಿಟ್ಸ್ ಇದೆ ಎಲ್ಲ ತೋರಿಸಿ. ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಒಂದಿದೆ. ಕ್ಯಾಶ್ ಸರ್ಟಿಫಿಕೇಟ್ಸು ಶೆಡ್ಯೂಲ್ ನಂಬರ್ 3ಯಲ್ಲೇ ಬರುತ್ತೆ. ನೆಕ್ಸ್ಟು ಬಾರೋಯಿಂಗ್ಸಿಗೆ ಯಾವುದೋ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇಲ್ಲ, ನಿಲ್ಲ ಅಂತ ತೋರಿಸಿ. ನೆಕ್ಸ್ಟು 5th ಶೆಡ್ಯೂಲ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್. ಇದರಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು. ರಿಬೇಟ್ ಆ್ಯಂಡ್ ಬಿಲ್ ಡಿಸ್ಕೌಂಟಿಂಗ್ ಇದೆ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು. ಅನ್ಕ್ಲೈಮ್ಡ್ ಡಿವಿಡೆಂಡ್ ನೋಡಿ ಇಲ್ಲಿ 40,000 ಮೈನಸ್ 34,000. 40,000 ಯಾವುದಂದರೆ 4% ಇದೆ. 10 lakh rupees ಶೇರ್ ಕ್ಯಾಪಿಟಲ್ ಇದೆ. 4% ಅಂದರೆ 40,000 ಆಗುತ್ತೆ. ಆಮೇಲೆ ಆ 40,000ಅಲ್ಲಿ 34,000 ನೀವು ಮೈನಸ್ ಮಾಡಬೇಕು. 34,000 ಅಂದರೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಇದೆ, ಅದನ್ನು ಮೈನಸ್ ಮಾಡಿ 6,000 rupees ತೋರಿಸಿ. ಸೊ ದಟ್ಸ್ ಆಲ್ ಅಬೌಟ್ 5th ಶೆಡ್ಯೂಲ್. ಸೊ ಟೋಟಲ್ 16,760 rupees ಆಗುತ್ತೆ. ನೆಕ್ಸ್ಟು ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶೆಡ್ಯೂಲ್ ನಂಬರ್ 6. ಸೊ ಇದಕ್ಕೆ 2 ಎಂಟ್ರಿ ಇದೆ. ಒಂದು ಕ್ಯಾಶ್ ಇನ್ ಹ್ಯಾಂಡ್ ಇದೆ ಆ್ಯಂಡ್ ಕ್ಯಾಶ್ ವಿತ್ RBI ಇದೆ. ಸೊ 2 lakhs 1,86,000, ಟೋಟಲ್ 3,86,000. ನೆಕ್ಸ್ಟು 7th ಶೆಡ್ಯೂಲ್ ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ ಆ್ಯಂಡ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ಸೊ ಇದಕ್ಕೆ ಒಂದೇ ಒಂದು ಟ್ರಾನ್ಸಾಕ್ಷನ್ ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಇದೆ, 1,60,000. ದಟ್ಸ್ ಆಲ್. ನೆಕ್ಸ್ಟು ಶೆಡ್ಯೂಲ್ 8 ಇನ್ವೆಸ್ಟ್ಮೆಂಟ್ಸ್ ಇದೆ. ಅದರಲ್ಲಿ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ಇನ್ನೊಂದು ಶೇರ್ಸ್ ಇದೆ. 8 lakhs ಮತ್ತು 1 lakhs, ಟೋಟಲ್ 9 lakhs. ನೆಕ್ಸ್ಟು ಶೆಡ್ಯೂಲ್ ನಂಬರ್ 9ಅಲ್ಲಿ ಅಡ್ವಾನ್ಸಸ್ ಇದೆ. ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್ 92,000. ಲೋನ್ಸ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ 5,70,000, ಟೋಟಲ್ 6,62,000. 10th ಶೆಡ್ಯೂಲ್ ಫಿಕ್ಸ್ಡ್ ಅಸೆಟ್ಸ್ ಪ್ರಿಮೈಸಸ್ ಇದೆ 1 lakhs, ಲೆಸ್ ಡಿಪ್ರಿಸಿಯೇಷನ್ 4,000, ಟೋಟಲ್ 96,000. ಔಟರ್ ಕಾಲಮ್ ತೋರಿಸಿ. ನೆಕ್ಸ್ಟು ಅದರ್ ಅಸೆಟ್ಸಿಗೆ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್. ಆಮೇಲೆ ನೀವು ಅಲ್ಲಿ ಪ್ರಿಮೈಸಸ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಹೇಳಿರೋದ್ರಿಂದ ಅಲ್ಲಿ 20,000 ಅಡಿಷನ್ಸನ್ನು ಲೆಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನೆಕ್ಸ್ಟು ಅದರ್ ಅಸೆಟ್ಸ್, ಇದರಲ್ಲಿ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಇದೆ, ಸ್ಟೇಷನರಿ ಆ್ಯಂಡ್ ಸ್ಟ್ಯಾಂಪ್ ಇದೆ 16,000, 17,000, ಟೋಟಲ್ 33,000 ಆಯಿತು. 12th ಶೆಡ್ಯೂಲ್ ಕಂಟಿಂಜೆಂಟ್ ಲಯಬಿಲಿಟಿಗೆ ಒಂದೇ ಒಂದು ಎಂಟ್ರಿ ಇರೋದು. ಎಂಡೋರ್ಸ್ಮೆಂಟ್ ಆ್ಯಂಡ್ ಗ್ಯಾರಂಟಿ 2 lakhs ಇದೆ, ಟೋಟಲ್ 2 lakhs ತೋರಿಸಿ. 13th ಶೆಡ್ಯೂಲ್ಗೆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲಿ 2,56,000 ಟ್ರಯಲ್ ಬ್ಯಾಲೆನ್ಸಲ್ಲಿದೆ, ಮೈನಸ್ 760 ರಿಬೇಟ್ ಆ್ಯಂಡ್ ಬಿಲ್ ಡಿಸ್ಕೌಂಟಿಗೆ ಅಡ್ಜಸ್ಟ್ಮೆಂಟಲ್ಲಿದೆ, ಲೆಸ್ ಮಾಡಿ ತೋರಿಸಿ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟಲ್ಲಿ 16,000 ಇದೆ. ಸೊ ಟೋಟಲ್ 2,71,240 rupees ಆಯಿತು. ನೆಕ್ಸ್ಟು ಶೆಡ್ಯೂಲ್ ನಂಬರ್ 14ಅಲ್ಲಿ ಅದರ್ ಇನ್ಕಮ್ಸ್ ಇದೆ, ಯಾವ ಟ್ರಾನ್ಸಾಕ್ಷನ್ಸು ಇಲ್ಲ, ನಿಲ್ ಅಂತ ತೋರಿಸಿ. ನೆಕ್ಸ್ಟು 15th ಇಂಟ್ರೆಸ್ಟ್ ಎಕ್ಸ್ಪೆಂಡೆಡು, ಯಾವ ಟ್ರಾನ್ಸಾಕ್ಷನ್ಸು ಇಲ್ಲ, ನಿಲ್ ತೋರಿಸಿ. ನೆಕ್ಸ್ಟು 16th ಶೆಡ್ಯೂಲ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗೆ ಒಂದು ಸ್ಯಾಲ್ರೀಸ್ ಇದೆ 56,000, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 4,600. ನೆಕ್ಸ್ಟು ಡಿಪ್ರಿಸಿಯೇಷನ್ 50,000 rupees ಪ್ರಿಮೈಸಸ್ ವ್ಯಾಲ್ಯೂ ಇರೋದು, 10,000 rupees ಅಡಿಷನ್ಸ್ ಆಗಿದೆ, ಮೈನಸ್ ಮಾಡಿ 40,000 ಆಗುತ್ತೆ. 10% ಅಂದರೆ 4,000 rupees ಡಿಪ್ರಿಸಿಯೇಷನ್. ನೆಕ್ಸ್ಟು ಡೈರೆಕ್ಟರ್ಸ್ ಫೀಸ್ 3,600 ಇದೆ, ಅದರ್ ಎಕ್ಸ್ಪೆಂಡಿಚರ್ 54,800 ಇದೆ, ಟೋಟಲ್ 1,23,000 rupees ಆಯಿತು. ಆಮೇಲೆ ಪ್ರಾವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸಲ್ಲಿ ಒಂದು ಎಂಟ್ರಿ ಇದೆ ಅಡ್ಜಸ್ಟ್ಮೆಂಟಲ್ಲಿ, ಪ್ರಾವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಸೊ 10,000 rupees ತೋರಿಸಿ. ದಟ್ಸ್ ಆಲ್. ಸೊ ಅಲ್ಲಿಗೆ ಶೆಡ್ಯೂಲ್ಸನ್ನು ವರ್ಕಿಂಗ್ ನೋಟಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿ, ರೈಟ್ ದ ಟೈಟಲ್ ಫಸ್ಟ್
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಇಂಡಿಯನ್ ಬ್ಯಾಂಕ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31/3/2020. ಪರ್ಟಿಕ್ಯುಲರ್ಸಲ್ಲಿ ಫಸ್ಟು ಇನ್ಕಮ್ ರಿಲೇಟೆಡ್ ಶೆಡ್ಯೂಲ್ಸ್, ಒಂದು ಇಂಟ್ರೆಸ್ಟ್ ಅರ್ನಡ್ ತೊಗೊಳ್ಳಿ, ಅದರ್ ಇನ್ಕಮ್ಸ್. ಇದರಲ್ಲಿ ಅದರ್ ಇನ್ಕಮ್ಸ್ ಯಾವುದು ಟ್ರಾನ್ಸಾಕ್ಷನ್ಸ್ ಇಲ್ಲ, ನಿಲ್ಲಿದೆ. ಈ ಇನ್ಕಮ್ ಅರ್ನಡ್ 2,71,240. ಸೊ ಸೇಮ್ ಟೋಟಲ್ ಮಾಡಿ 2,71,240. ನೆಕ್ಸ್ಟು ಎಕ್ಸ್ಪೆಂಡಿಚರಿಗೆ ಬಂದರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 15 ಶೆಡ್ಯೂಲ್ ಯಾವ ಟ್ರಾನ್ಸಾಕ್ಷನ್ಸ್ ಇಲ್ಲ, ನಿಲ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ 1,23,000 ಇದೆ. ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ 10,000 ಇದೆ. ಟೋಟಲ್ ಎಕ್ಸ್ಪೆಂಡಿಚರ್ 1,33,000. ಈಗ ಪ್ರಾಫಿಟ್ ಕ್ಯಾಲ್ಕುಲೇಷನ್ಗೆ ಇನ್ಕಮ್ 2,71,240 ಮೈನಸ್ 1,33,000 ಮಾಡಿ ನಿಮಗೆ 1,38,240 rupees ನೆಟ್ ಪ್ರಾಫಿಟ್ ಬರುತ್ತೆ. ದಟ್ ಈಸ್ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಟ್ ಫಾರ್ವರ್ಡ್ ಫ್ರಮ್ ದ ಪ್ರೀವಿಯಸ್ ಇಯರ್. ಇದು ಪ್ರಾಬ್ಲಮಲ್ಲಿ 32,000 ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಅದನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಪ್ರಾಫಿಟ್ 1,70,240 ಆಯಿತು. ಸೊ ಈಗ ನೆಕ್ಸ್ಟ್ ಅಪ್ರಾಪ್ರಿಯೇಷನ್ಸ್ ಲೆಸ್ ಮಾಡಿ. ಫಸ್ಟು ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್, ಇದು ಕಂಪಲ್ಸರಿ. ಕರೆಂಟ್ ಇಯರ್ ಪ್ರಾಫಿಟ್ 1,38,240 ಮೇಲೆ 25% ಮಾಡಿ 34,560 ಆಗುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಪೋಸ್ಡ್ ಡಿವಿಡೆಂಡ್ ಇದೆ 40,000. ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟು ಬ್ಯಾಲೆನ್ಸ್, ಈಗ ಬ್ಯಾಲೆನ್ಸ್ ಮಾಡಿದರೆ ನಿಮಗೆ 95,680 rupees ಬ್ಯಾಲೆನ್ಸ್ ಬರುತ್ತೆ. ದಟ್ ಈಸ್ ಬ್ಯಾಲೆನ್ಸ್ ಟು ಬಿ ಕ್ಯಾರಿಡ್ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್. ದಟ್ಸ್ ಆಲ್ ಅಬೌಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ. ಸೊ ಫಸ್ಟು ರೈಟ್ ದ ಟೈಟಲ್, ಬ್ಯಾಲೆನ್ಸ್ ಶೀಟ್ ಆಫ್ ಇಂಡಿಯನ್ ಬ್ಯಾಂಕ್ ಲಿಮಿಟೆಡ್ ಆ್ಯಸ್ ಆನ್ 31/3/2020. ಫಸ್ಟು ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1 10 lakhs ತೊಗೊಳ್ಳಿ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಶೆಡ್ಯೂಲ್ ನಂಬರ್ 2 6,30,240. ನೆಕ್ಸ್ಟು ಡೆಪಾಸಿಟ್ಸ್ ಥರ್ಡ್ ಶೆಡ್ಯೂಲ್ 5,90,000. ಬಾರೋಯಿಂಗ್ಸ್ ನಿಲ್. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ 16,760. ಟೋಟಲ್ 22,37,000. ಅದೇ ರೀತಿ ಅಸೆಟ್ಸಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 6th ಶೆಡ್ಯೂಲ್ 3,80,000. ಬ್ಯಾಲೆನ್ಸಸ್ ವಿತ್ ಬ್ಯಾಂಕ್ ಆ್ಯಂಡ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 7th ಶೆಡ್ಯೂಲ್ 1,60,000. ಇನ್ವೆಸ್ಟ್ಮೆಂಟ್ 8th ಶೆಡ್ಯೂಲ್ 9 lakhs. ಅಡ್ವಾನ್ಸಸ್ 9th ಶೆಡ್ಯೂಲ್ 6,62,000. ಫಿಕ್ಸ್ಡ್ ಅಸೆಟ್ಸ್ 10th ಶೆಡ್ಯೂಲ್ 96,000. ಅದರ್ ಅಸೆಟ್ಸ್ 11th ಶೆಡ್ಯೂಲ್ 33,000. ಟೋಟಲ್ ಅಗೈನ್ 22,37,000. ನೆಕ್ಸ್ಟು ಕಂಟಿಂಜೆಂಟ್ ಲಯಬಿಲಿಟಿನ ಔಟ್ಸೈಡ್ ಬ್ಯಾಲೆನ್ಸ್ ಶೀಟ್ ತೋರಿಸಿ 2 lakhs ಇದೆ, 2 lakhs. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಸೊ ಈ ರೀತಿ ನೀವು ಫಸ್ಟು ಶೆಡ್ಯೂಲ್ಸ್ ವರ್ಕೌಟ್ ಮಾಡಿಕೊಂಡು ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಥ್ಯಾಂಕ್ ಯು.